ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರಂಗೋಲಿ ಪೇಸ್ಟ್ ಯಾವ ಥರ ಮಾಡ್ಕೊಳ್ಳೋದಂತ ಶೇರ್ ಮಾಡ್ತಾ ಇದ್ದೀನಿ. ರಂಗೋಲಿ ಅಂದ್ರೇ ಮನೆಗೆ ಲಕ್ಷ್ಮಿ ಕಡೆ ಇದ್ದಂಗೆ ಅಲ್ವಾ. ಮನೆ ಮುಂದೆಗಡೆ ಈ ಥರ ರಂಗೋಲಿ ಹಾಕಿದ್ರೆ ತುಂಬಾ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಮನೆ. ಅದಕ್ಕೋಸ್ಕರ ತುಂಬ ಈಸಿಯಾಗಿ ಅಕ್ಕಿ ಹಿಟ್ಟಿನಿಂದ ಯಾವ ಥರ ರಂಗೋಲಿ ಪೇಸ್ಟ್ ಮಾಡ್ಕೊಳ್ಳೋದಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮಾಮೂಲಿ ರೇಷನ್ ಅಂಗಡಿಯಲ್ಲಿ ಕೊಡ್ತಾರಲ್ವ, ಅಲ್ಲಿ ಸೊಸೈಟಿಲಿ ಕೊಡ್ತಾರಲ್ಲ ಅದೇ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾವು ಅನ್ನ ಮಾಡ್ತೀವಲ್ವ ಅದೇ ಅಕ್ಕಿ. ಯಾವ ಅಕ್ಕಿ ಬೇಕಾದರೂ ತೊಗೊಬೋದು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ಒಂದು 4-5 ಸಲ ವಾಶ್ ಮಾಡ್ಕೊಬೇಕು. ಈ ಮೇಲೆಗಡೆ ಇರೋ ಪೌಡ್ರೆಲ್ಲ ಹೋಗ್ಬಿಟ್ಟು ಫುಲ್ ವೈಟ್ ಕಲರ್ ಬರುತ್ತಲ್ಲ ಅಕ್ಕಿ, ಅಲ್ಲಿವರೆಗೂ ನೀಟಾಗಿ ಒಂದು 4-5 ಸಲ ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಒಂದು 5-6 ಗಂಟೆಗಳ ಕಾಲ ನೀಟಾಗಿ ನೆನೆಯಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನೀರು ಜಾಸ್ತಿ ಹಾಕ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ನೆನೆಯಕ್ಕೆ ಬಿಡ್ತೀನಿ. ಇದು ಒಂದು 5-6 ಅವರ್ ನೀಟಾಗಿ ನೆನೀಲಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ನೆನೆಸಿದ್ದಾಯಿತು. ಒಂದು 6 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಬರುತ್ತೆ. ಈ ರಂಗೋಲಿ ಪೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪೇಂಟಲ್ಲಿ ಬರೆದಿರೋ ಥರ ಇರುತ್ತೆ. ನಾನು ಮುಂದೆಗಡೆ ತೋರಿಸ್ತೀನಿ ಹೋಗ್ತಾನು. ನೋಡಿ, ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಕ್ಕಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಾರ್ದು. ಈ ಥರನೇ ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಅಷ್ಟೇ ತಿಕ್ಕಾಗಿದೆ, ಜಾಸ್ತಿ ನೀರು ಸೇರಿಸ್ಕೊಬಾರ್ದು. ನೋಡಿ, ಈ ಥರ ಬೆರಳಲ್ಲಿ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ಒಂದು ಬಟ್ಟೆನೋ ಇಲ್ಲಾಂದರೆ ಈ ಥರ ಸ್ಟ್ರೈನರಲ್ಲೋ ನೀಟಾಗಿ ಇದನ್ನು ಸೋಸ್ಕೊಬೇಕು. ನಾನಿಲ್ಲಿ ಕಾಫಿ ಜಾಲರ್ ತೊಗೊಂಡಿದ್ದೀನಿ. ಕಾಫಿ ಜಾಲರ್ ತೊಗೊಂಡು ನೀಟಾಗಿ ಸೋಸ್ಕೊತಾ ಇದ್ದೀನಿ. ಇದ್ರ ತುಂಬ ಹಾಕ್ಬಿಟ್ಟು ಈ ಥರ ಒಂದು ಸ್ಪೂನಲ್ಲಿ ಈ ಥರ ಅಂದರೆ ನೀಟಾಗಿ ಅದು ಒಂದು ಫೈನ್ ಪೇಸ್ಟ್ ನಮಗೆ ಸಿಗುತ್ತೆ. ಒಂದು ಸ್ವಲ್ಪ ಏನಾದ್ರು ತರ್ತರಿಯಾಗಿದ್ದರೆ ಅದು ಮೇಲೆಗಡೆ ಎಲ್ಲ ಕಲೆಕ್ಟ್ ಆಗಿರುತ್ತೆ, ಅದನ್ನೇನೋ ಹಾಕಕ್ಕೆ ಹೋಗಬಾರ್ದು. ಇದು ಫುಲ್ ಫೈನ್ ಪೇಸ್ಟ್ ಆಗಬೇಕು, ಹಂಗಾದ್ರೇ ಚೆನ್ನಾಗಿರುತ್ತೆ. ಸ್ಟೋರೆಲ್ಲ ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಫೈನ್ ಪೇಸ್ಟಾಗಿ ಮಾಡ್ಕೊಂಬಂದಿನಿ ಅಂತ. ಈ ಥರ ಮಿಕ್ಸಿಲಿ ರುಬ್ಕೊಂಡ್ಬಿಟ್ರೆ ಅದು ಹಿಟ್ಟೆಲ್ಲ ಏನು ವೇಸ್ಟ್ ಆಗೋಲ್ಲ. ನೋಡಿ, ಈ ಥರ ನಾನು ಮಿಕ್ಕಿದ್ದೆಲ್ಲ ನಾನು ಅದೇ ಥರ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಮಿಕ್ಕಿಲ್ಲ, ಅಷ್ಟು ಫೈನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದು ನೋಡಿ ತೋರಿಸ್ತೀನಿ ಒಂದು ಸ್ಪೂನಲ್ಲಿ ಎತ್ಬಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಇದು ಅಕ್ಕಿದಲ್ವ, ಹಂಗಾಗಿ ಇದು ರಂಗೋಲಿ ಹಾಕಿದ್ರೆ ಇರುವೆಗಳು ಬರ್ತವೆ. ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಇದಕ್ಕೆ ಒಂದು 4-5 ಕರ್ಪೂರ ಹಾಕಬೇಕು. ಕರ್ಪೂರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಮತ್ತು ಇರುವೆಗಳು ಏನೂ ಬರಲ್ಲ. ದೇವ್ರ ಮನೆಯಲ್ಲೆಲ್ಲ ಆರಾಮಾಗಿ ರಂಗೋಲಿ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಕರ್ಪೂರ ಎಲ್ಲ ನೀಟಾಗಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು 3-4 ಕರ್ಪೂರ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದು ಸೆಟ್ ಆಗೋಕ್ಕೆ ಬಿಡ್ತೀನಿ. ಫ್ರಿಡ್ಜಲ್ಲಿ 1 ಅವರ್ ಇಟ್ಬಿಟ್ರೆ ಫುಲ್ ಸೆಟ್ ಆಗಿಬಿಡುತ್ತೆ ಇದು. ನೋಡಿ, ಇವಾಗ ನಾನು ಫ್ರಿಡ್ಜಲ್ಲಿ 1 ಅವರ್ ಇಟ್ಟಿದ್ದೀನಿ. ಇದು ನೀಟಾಗಿ ಸೆಟ್ ಆಗಲಿ, ಆಮೇಲೆ ತೋರಿಸ್ತೀನಿ ಯಾವ ಥರ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಬಾಕ್ಸಲ್ಲಿದ್ರೂ ಯಾವ್ದಾದ್ರು ನಾವು ಸ್ಟೋರೇಜ್ ಮಾಡ್ಕೊತೀವಲ್ಲ ಅದೇ ಥರದ್ದು ಆ ಬಾಕ್ಸಲ್ಲೇ ಫಸ್ಟ್ಗೆ ಹಾಕಿಟ್ಕೊಬೋದು. ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಈ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ನಾನು ಇನ್ನೊಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಸ್ಪೂನ್ ತಗೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ತುಂಬಾ ಗಟ್ಟಿಯಾಗಿ ಆಗಿರುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ಈ ಮುಂದೆಗಡೆ ಎಲ್ಲ ಟೈಲ್ಸ್ ಇರ್ತಾವಲ್ಲ, ಅಲ್ಲೆಲ್ಲ ರಂಗೋಲಿ ಪುಡಿಯಿಂದ ಹಾಕಿದ್ರೆ ರಂಗೋಲಿ ಇರಲ್ಲ, ಹೋಗುತ್ತೆ ಅಂತ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿ ಹಾಕ್ಕೊಬೋದು. ನೋಡಿ, ಒಂದು ಬಡ್ಸ್ ತೊಗೊಂಡ್ಬಿಟ್ಟು ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಲ್ವ, ಅದಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬಾ ಬೆಸ್ಟು. ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಬಡ್ಸ್ ತಗೊಂಡು ನೀಟಾಗಿ ಹಾಕ್ಕೊತಾ ಇದ್ದೀನಿ ರಂಗೋಲಿನ. ಇದು ಈ ಥರ ಕಾಣಿಸುತ್ತೆ. ಫುಲ್ಲು ಡ್ರೈ ಆದಮೇಲೆ ಸೇಮ್ ಈ ಪೇಂಟಲ್ಲಿ ಹಾಕಿರ್ತೀವಲ್ಲ ಅದೇ ಥರ ರಂಗೋಲಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿರುತ್ತೆ ಹಾಕ್ಕೊಡೋದಕ್ಕೂ ಅಷ್ಟೇ. ಮತ್ತು ನೀಟಾಗಿ ಸ್ಟೋರ್ ಮಾಡ್ಕೊಬೋದು, 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಬೋದು. ಒಂಚೂರು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫುಲ್ ಡ್ರೈ ಆಗಿತ್ತು, ತೋರಿಸಿದ್ನಲ್ವ ಯಾವ ಥರ ಒಳ್ಳೆ ಪೇಂಟಲ್ಲಿ ಬರೆದಿರೋ ಥರ ಇತ್ತು ರಂಗೋಲಿ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಕರಿ ಬಂಡೆ ಮೇಲೆ ತೋರಿಸ್ತಾ ಇದ್ದೀನಿ, ಇದರ ಮೇಲೆ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ಈಸಿಯಾಗಿ ಬಡ್ಸಿಂದ ತುಂಬಾ ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಎಷ್ಟು ಬೇಗ ಹಾಕ್ಕೊಬೋದು ಗೊತ್ತಾ ರಂಗೋಲಿ ಎಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮನೆ ಮುಂದಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಮಾಡ್ಕೊಡೋದು. ಒಂದ್ಸಲ ನಾವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಆರಾಮಾಗಿ ಇದನ್ನು ಸ್ಟೋರ್ ಮಾಡ್ಕೊಂಡು ಡೈಲಿ ನಾವು ರಂಗೋಲಿ ಹಾಕ್ಕೊಬೋದು. ಮತ್ತು ಇದನ್ನು ನಾವು ಕೈಯಲ್ಲೇ ನಾವೇ ಅಳಿಸೋವರೆಗೂ ಇದು ಒಂಚೂರು ಅಳಿಸೋಗಲ್ಲ.
ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಮೇಲೂ ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಹಾಕೋಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಎಲ್ಲೂ ಅಳಿಸೋಗೋ ಥರ ಇರಲ್ಲ. ಈ ರಂಗೋಲಿ ಪುಡಿಲೆಲ್ಲ ಹಾಕಿದ್ರೆ ಅಳಿಸೋಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಥರ ಹಾಕಿದ್ರೆ ಒಂದು ಸ್ವಲ್ಪನೂ ಅಳಿಸೋಗಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಫುಲ್ ಡ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಈ ಥರ ಅಂದ್ರೂ ಇದು ಅಳಿಸೋಗ್ತಿಲ್ಲ. ಸೇಮ್ ಪೇಂಟಲ್ಲಿ ಯಾವ ಥರ ಬರೆದಿರ್ತೀವೋ ಅದೇ ಥರ ಇರುತ್ತೆ ನೋಡಿ. ರಂಗೋಲಿಗಳು ಹೆಂಗಿದಾವೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಕ್ಕಿಯಿಂದ ಆರಾಮಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇನ್ನೊಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಥರ ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಒಂದು 5 ಮಿನಿಟ್ಸಲ್ಲೇ ರಂಗೋಲಿ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.